ಈಗ ಗ್ರಹಣ ಮುಗಿದಾಗ ಮಾಡಬೇಕಾದ್ದು ಏನು ಕೇಳಿದರೆ ಇದೊಂದು ವಿಷಯ. ಇದನ್ನು ನಾನು ಎಷ್ಟೋ ಕಡೆ ಹೇಳಿದ್ದೇನೆ, ಯಾರು ಮಾಡ್ತಾ ಇಲ್ಲ ಪಾಪ. ಗ್ರಹಣ ಮುಗಿದ ನಂತರದಲ್ಲಿ ಇಷ್ಟು ವಾದ್ಯಗಳನ್ನೆಲ್ಲ ಬಾರಿಸಲಿಕ್ಕೆ ಉಂಟು. ಶಂಖ ತೂರ್ಯ ಸ್ವನೈಶ್ಚೈವ, ಮಹಾಭಾರತ ಹೇಳಿದ್ದದು. ಕಾಂಸ್ಯ ಘಂಟಾ ಸ್ವನೈರಪಿ ಕಾರಯತ್ತು ಧ್ವನಿಂ ಭಕ್ತಿಯ ತಸ್ಯ ಪುಣ್ಯಫಲ ವಿಷ್ಣು. ಗಮ್ಮತ್ತಿನಲ್ಲಿ ಖುಷಿಯಲ್ಲಿ ಗ್ರಹಣ ಮುಗಿದಾಗ ಶಂಖ ಊದಿ, ಆನಂತರ ಇದು ಕೊಂಬು ಊದಿ, ಮತ್ತು ಕಂಚಿನ ಗಂಟೆಯನ್ನು ಬಾರಿಸಿ, ತಾಳವನ್ನೆಲ್ಲ ಬಾರಿಸಿ ಅಂತಾರೆ. ಯಾಕೆ ಕೇಳಿದರೆ ಅದು ಒಳ್ಳೆಯದು. ಗಾಂಧರ್ವೈಹಿ ಹೋಮ ಜಪ್ಪೇಶ್ಚ ಜಪ್ಪೈಹಿ ಉತ್ಕೃಷ್ಟ ನಾಮಭಿಹಿ ದುರ್ಬಲೋಪಿ ಭವೇದ್ ರಾಹು ಸೋಮಶ್ಚ ಬಲವಾನ್ ಭವೇತ್. ಇದು ನಾದ ವೈಭವ, ಇದು ಸೌಂಡ್ ಥೆರಪಿ. ಈ ಶಬ್ದ ಮಾಡಿದ್ರಿಂದ ನಿಮ್ಮದು ವಿಶೇಷವಾದ ದೇವರ ಜಪ, ಇಂತಹ ಒಂದು ವಾದ್ಯ ವಿಶೇಷದ ಸೌಂಡು ಅಂದರೆ ಪ್ರಣವದ ಧ್ವನಿ, ಇದರಿಂದ ರಾಹುವಿಗೆ ಎದೆ ಹೊಡಿತದೆ. ಗರ್ಭ ದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರದ ಹೇಳುವುದಷ್ಟೇ ಶಂಖದ ಧ್ವನಿಯ ಕತೆ. ಚಂದ್ರನಿಗೆ ಬಲ ಬರ್ತದೆ ಅಂತ ಸುಲಭವಾಗಿ ನಾವು ಚಂದ್ರನಿಗೆ ಬಲ ಕೊಡಲಿಕ್ಕೆ ಆಗ್ತದೆ ನೋಡಿ. ಈಗೇನು ಗೊತ್ತುಂಟ, ಯಾರ ಮನೆಯಲ್ಲಿ ಗಂಟೆ ಉಂಟು ಶಂಖ ಉಂಟು ಗೊತ್ತಾಗ್ತದೆ. ಈಗ ಯಾರೆಲ್ಲ ಗ್ರಹಣ ಆಚರಿಸಿದ್ದಾರೆ ಅಂತಲೂ ಗೊತ್ತಾಗ್ತದೆ. ಕೆಲವರೆಲ್ಲ ಆಗ ಬೇರೆ ಕೆಲಸ ಮಾಡ್ತಾರೆ, ಗಡ್ದು ಮಲಗಿರ್ತಾರೆ. ಅದಕ್ಕೆ ಇದೆಲ್ಲ ಸುದ್ದಿ ಮಾಡಿದ್ದು ಭಾಳ ಚೆನ್ನಾಗಿದೆ ನೋಡಿ. ಎಲ್ಲ ಒಟ್ಟು ಮಾಡಿದ್ದೇನೆ ನಾನು. ನಮ್ಮ ಸಚಿನ್ ಒಟ್ಟು ಮಾಡಿ ಕೊಟ್ಟಿದ್ದಾರೆ. ಯಾವುದೆಲ್ಲ ಬೇಕಂದಾಗ ಎಲ್ಲೆಲ್ಲ ತಂದು ಹಾಕಿ ಚೆನ್ನಾಗಿ ಆ್ಯಂಟಿಕ್ ಪೀಸ್ಗಳಲ್ಲಿ ಸಿಗುವುದಿಲ್ಲ. ಚಕ್ರಾಂಕಿತೋವ ಅಂತ ಗಂಟಾಮಣಿ ಹೇಗಿರಬೇಕು ಅಂದರೆ ಚಕ್ರ ಅದರಲ್ಲಿರಬೇಕು, ದೇವರ ಚಿಹ್ನೆ ಬರಬೇಕು. ನಾವೆಲ್ಲ ಈಗ ಹನುಮಂತನನ್ನು ಪ್ರೀತಿಯಿಂದ ಕುಳ್ಳಿರಿಸಿ ಅಲ್ಲಾಡಿಸಿ ಅವನ ಕಾಲೆಲ್ಲ ಮುರಿದಾಕಿ ಎಲ್ಲ ಹಾಳು ಮಾಡ್ತೇವೆ. ಅವನನ್ನು ಕೈಯಲ್ಲಿ ಹಿಡ್ಕೊಂಡು ಅಲ್ಲಾಡಿಸಿ ಎಲ್ಲ ಎಂಥ ಕರ್ಮಕ್ಕೆ ಹೇಳಿದರೆ ತಾನೇ. ಹೇಳಲಿಲ್ಲ. ವಾಸ್ತವವಾಗಿ ಗಂಟಾಮಣಿಯಲ್ಲಿ ದಂಡ ಬೇಕು ಹಿಡಿಲಿಕ್ಕೆ, ತುದಿಯಲ್ಲಿ ಚಕ್ರ ಬೇಕು. ಚಕ್ರಾಂಕಿತಾವ ಗರುಡಾಂಕಿತಾವ, ಇಲ್ಲಾಂದರೆ ಗರುಡನನ್ನು ಕುಳ್ಳಿರಿಸ್ಬೇಕು. ಅದಕ್ಕೆ ಅದೆಲ್ಲರೂ ಹುಡುಕಿ ಆಗಿದ್ದೇನೆ. ಒಳ್ಳೆಯ ತಾಳ, ಗಂಟೆ, ಜಾಗಟೆ, ಶಂಖ, ಕೊಂಬು ಎಲ್ಲ ಇದ್ದರೂ ನೋಡಲಿಕ್ಕಾದ್ರೂ ನೋಡಿದರೂ ಪುಣ್ಯ ಬರ್ತದೆ. ಎಷ್ಟು ಸರ್ತಿ ಊದಬೇಕು ಅಂತ ಕೆಲವರಿಗೆಲ್ಲ ನಮ್ಮ ಮನೇಲಿ ಶಂಖ ಊದ್ತೇ ಮಾರ ಎಷ್ಟು ಏಕವಾರಂ ನ ಕರ್ತವ್ಯಂ. ಒಂದು ಸರ್ತಿ ಊದಿದರೆ ಹೊಟ್ಟೆ ಹೊಡೆದಾಗ್ತದೆ, ಸರಿ ಇಲ್ಲ. ದ್ವಿವಾರಂತು ಸುಶೋಭನಂ, 2 ಸರ್ತಿ ಊದಬೇಕು. ಸಂಗ್ರಾಮೇತು ತ್ರಿವಾರಂಜ, ಮತ್ತು 3 ಸರ್ತಿ ಊದೆ. 3 ಸರ್ತಿ ಯುದ್ಧಕ್ಕೆ ರೆಡಿ ಅಂತ ಅರ್ಥ ನೀವು, ಅದು ಪ್ರಯೋಜನ ಇಲ್ಲ. 3 ಸರ್ತಿ ಊದಲಿಕ್ಕೆ ಹೋಗಬೇಡಿ, ಮನೆಯಲ್ಲಿ ಹೋರಾಟ ಗ್ಯಾರಂಟಿ ಆಗ್ತದೆ ಅಂತ ಅರ್ಥ. ಪಂಚಶುಭಾವಹಂ, 4 ಅಥವಾ 5 ಊದಿ. 4 ಕೋಣೆ ಇದ್ದರೆ 4, ಬೆಡ್ರೂಮ್ ಒಂದು ಇರ್ತದೆ, ಅಡುಗೆ ಕೋಣೆ ಗ್ಯಾರಂಟಿ, ಮತ್ತು ಒಂದು ಹಾಲ್ ಊಟಕ್ಕೆ ಅಂತ ಇಟ್ಕೊಳ್ತಾರೆ, ಮತ್ತೊಂದು ದೇವರ ಕೋಣೆ ಅಂತ ಬರ್ತದೆ. ಇನ್ನು ಸ್ನಾನಗೃಹ ಎಲ್ಲ ಪ್ರತ್ಯೇಕವಾಗಿದ್ದರೆ ಅದನ್ನು ಸೇರಿಸಿಕೊಂಡ್ರೆ 5. ಅದರ ಆಚೆಗೆ ಇದ್ರದ್ದು ಗೋಸ್ಟ್ ರೂಮ್ ಅಂತ ಅರ್ಥ, ಮತ್ತೆ ಅದು ಸರಿ ಇಲ್ಲ. ಸಾಕಿಷ್ಟು ಅಂದರೆ 5 ಕೋಣೆಗೆ ಹೋಗಿ ಊದಿದರೆ 5 ಕಡೆಯ ಕಶ್ಮರ ಹೋಗ್ತದೆ. ಸಂಧ್ಯೆಯೋ ಉಭಯೋ ಕಾಲೆ, ಸೂರ್ಯ ಮೂಡುವ ಮುಂಚೆ ಸೂರ್ಯ ತೆರಳುವ ಮುಂಚೆ ಸಂಧಿಕಾಲದಲ್ಲಿ ಜಪಕಾಲ ಅದು. ಸೂರ್ಯ ಬರುವ ಮುಂಚೆ ಸಂಧಿಕಾಲ, ರಾತ್ರಿ ಹೋಗಿ ಬೆಳಗ್ಗೆ ಬರುವಾಗ ಹಗಲಾಗುವಾಗ, ಹಗಲು ಹೋಗಿ ರಾತ್ರಿ ಬರುವಾಗ ಸೂರ್ಯಕಾಂತವು ಮುಂಚಿನ ಸಂಧಿಕಾಲ. ಸಂಧ್ಯಾ ವಂದನೆ ಅಂದರೆ ಹಾಗೆ, ಸೂರ್ಯ ಬರುವ ಮುಂಚೆ ಸೂರ್ಯ ಹೋಗುವ ಮುಂಚೆ ಊದಲಿಕ್ಕೆ. ಎಷ್ಟೋ ಜನರು ಊದ್ತಾರೆ ಗೊತ್ತಿಲ್ಲ. ಕೆಲವರು ರಾತ್ರಿ ಆದ ತಕ್ಷಣ ಊದುದು, ಸೂರ್ಯ ಹೋದ ಕೂಗುದು. ಕೆಲವರು ಸೂರ್ಯ ಬಂದ ಅಂತ ಬೆಳಿಗ್ಗೆ ಕೂಗುದು. ಅದು ಅಲ್ಲ. ಸಂಧ್ಯೆಯೋ ಉಭಯೋರ್ ಕಾಲೇ ಗೃಹೇ ದೇವಾಲಯ ಪಿಚ. ಕೆಲವು ಕಡೆ ದೇವಾಲಯದಲ್ಲಿ ಇವತ್ತು ಉಂಟು, ಕಳೆದೋಗಿದೆ. ಕೆಲವು ಕಡೆಯಲ್ಲಿ ಮನೆಯಲ್ಲಿ ಇವತ್ತುಂಟು, ಕಳೆದೋಗಿದೆ. 2 ಕಡೆ ಒಟ್ಟಾಗೋದು ಯಾವತ್ತುಂಟು ಗೊತ್ತಿಲ್ಲ. ಕಲಿಯುಗ ಕಳೆದಿರ್ತದಾಗ. ಗೃಹೇ ದೇವಾಲಯ ಬೀಜ ಶಂಕನಾದಂ ಪ್ರಕರ್ತವ್ಯಂ ಪ್ರಣವಧ್ವನಿ ಸಂಹಿತಂ. ಒಳ್ಳೆಯ ಶಂಖ ತಗೊಳ್ಳಿ, ಮತ್ತು ಯಾವುದೋ ಕುಲೆ ಕೂಗಿದಾಗೆಲ್ಲ ಕೂಗುವಂಥ ಶಂಖ ಎಲ್ಲ ತರಬೇಡಿ. ಚಂದವಾದ ಶಂಖದಲ್ಲಿ ಓಂಕಾರ ಬರುವ ಹಾಗೆ, ಸೌಂಡ್ ಮಾಡುವ ಹಾಗೆ, ಇವತ್ತೇ ನಾಳೆ ಗ್ರಹಣಕ್ಕೆ ರೆಡಿ ಆಗುವ ಹಾಗೆ. ಕಮ್ಮಿ ಇಲ್ಲ, 1000ಕ್ಕಿಂತ ಮೇಲೆ ಇದೆ. ಚರ್ಚೆ ಮಾಡಿದರೆ 1000ದಲ್ಲಿ ಸಿಗ್ತದೆ. ಆದ್ದರಿಂದ ಅಂದರೆ ನಾನು ಹೇಳಿದೆ ಅಂದರೆ ವ್ಯಾಪಾರಿಗಳು ಮತ್ತೆ ಬೇಯಬೇಡಿ, ಅಷ್ಟಾದರೂ ವ್ಯಾಪಾರ ಆಯ್ತಲ್ಲ. ನೀವು ಊದುವುದರಿಂದ ಅವರಿಗೂ ಪುಣ್ಯ ಬರ್ತದೆ ಅಂತ ಹೇಳಿಕೊಳ್ತೇನೆ. ಇದರ ನಡುವೆ ಶಂಖೆ, ಗಂಟೆ ಸಹ ಪುರಿಯಿಂದ ತನ್ನಿ, ಭಾರಿ ಚೆನ್ನಾಗಿರ್ತದೆ. ಜಗನ್ನಾಥ ಪುರಿಯ ಗಂಟೆ, ಒಳ್ಳೆ ಗಂಟೆ, ಜಾಗಟೆ ಇಲ್ಲಿಗಿಂತ 1/4 ರೇಟ್ ಕಮ್ಮಿಯಲ್ಲಿ ಇರ್ತದೆ. ಮತ್ತೆ ಅದು ಹೇಳಿದಲ್ಲಿ ಬೈತಾರೆ. ಮತ್ತೆ ತಾಳವೂ ಹಾಗೆ ಒಳ್ಳೆ ತಾಳ ಸಿಗುತ್ತೆ. ಗಂಟಾಮಣಿ ಚಂದ ಇದೆ.